ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತು ನಾನು ರೆಸ್ಟೋರೆಂಟ್ನಲ್ಲಿ ಮಾಡುವ ಹಾಗೆ ಸಖತ್ ಟೇಸ್ಟಿಯಾದಂಥ ತಂದೂರಿ ರೋಟಿ ಹಾಗೂ ಪನ್ನೀರ್ ಗ್ರೇವಿ ಮಸಾಲ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊತೀನಿ. ನೋಡಿ, 1.5 ಕಪ್ಪು ಮೈದಾ ಹಾಕೊಳ್ಳೋಣ. ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕೊಳ್ಳೋಣ. ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪು ಮೊಸರು ಹಾಕೊಳ್ಳೋಣ. ಹಾಗೆ ನೋಡಿ, 1.5 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಈಗ ಉಗುರು ಬೆಚ್ಚಗಿನ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ನೀರು ನೋಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಬರುತ್ತಲ್ಲ ಅಲ್ಲಿವರೆಗೂ ನೀಟಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲೇ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಹಿಟ್ಟನ್ನು ಕಲಿಸ್ಕೊಬೇಕು. ಈಗ ಏನು ಮಾಡಬೇಕು ಅಂದರೆ, ಒಂದು ತೇವದ ಬಟ್ಟೆ ಅಂದರೆ ಪ್ಲೇನ್ ಕ್ಲಾತು, ಯಾವುದು ವೈಟ್ ಇದ್ರೂ ಪರವಾಗಿಲ್ಲ, ಯಾವ್ದಾದ್ರು ಸ್ವಲ್ಪ ಸಾಫ್ಟ್ ಇರಬೇಕು. ಈ ಕ್ಲಾತನ್ನು ನೀವು ಈ ಹಿಟ್ಟನ್ನು ತೆಗೆದುಬಿಟ್ಟು ಕೆಳಗಡೆ ಇದನ್ನು ಹಾಕಿಬಿಟ್ಟು ಹೀಗೆ ಹಾಕಿ ನೀಟಾಗಿ ಹೀಗೆ ಫೋಲ್ಡ್ ಮಾಡಿ 1 ಅವರ್ ಇದನ್ನು ಹಾಗೆ ಬಿಟ್ಬಿಡಬೇಕು. ಅದು ನೀಟಾಗಿ ಹಿಟ್ಟು ಒಂದು ಲೆವೆಲ್ಗೆ ಬರುತ್ತೆ. ಆಮೇಲೆ ನಾವು ರೊಟ್ಟಿನ ಸುಟ್ಕೊಳ್ಳೋಣ. ಬಟ್ಟೆನ ತೇವ ಮಾಡಿಬಿಟ್ಟು ಹಿಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಅದರೊಳಗೆ ಹಾಕಿ ಈ ರೀತಿ 1 ಅವರ್ ಎತ್ತಿಟ್ಬಿಡಿ. ಫ್ರೆಂಡ್ಸ್, ಆ ರೋಟಿಗೆ ಇವಾಗ ನಾವು ಅದಕ್ಕೆ ಒಂದು ಗ್ರೇವಿ ಮಾಡ್ಕೊಳ್ಳೋಣ. ಪನ್ನೀರ್ ತಂದಿದ್ದೀನಿ ನಾನು, ಪನ್ನೀರ್ ಗ್ರೇವಿ ಮಾಡೋಣ ಬನ್ನಿ. ಅದಕ್ಕೆ ಏನೇನು ತೊಗೋಬೇಕು ಅಂತ ಹೇಳ್ತೀನಿ ನಾನು. ಫ್ರೆಂಡ್ಸ್, ನಾನು ಪನ್ನೀರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಬೇಕು. ಸೊ ಅದಕ್ಕೆ ನಾವು ಒಂದು ಸಣ್ಣ ಬೌಲ್ ತೊಗೊಳ್ಳೋಣ. ಸಣ್ಣ ಬೌಲ್ಗೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1/4 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಪನ್ನೀರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಪನ್ನೀರ್ ಹಾಕಿದ್ದೀನಿ. ಈಗ ಸ್ವಲ್ಪ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಪನ್ನೀರನ್ನ ಫ್ರೈ ಮಾಡ್ಕೊಬೇಕು. ನೋಡಿ, ಇದಾಗಿದೆ. ಇದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟಲ್ಲಿ. ಇದನ್ನು ನೋಡಿ, ಎಣ್ಣೆಯಲ್ಲಿ ಅಲ್ಲೇ ಬಿಟ್ಟು ಪನ್ನೀರ್ ಮಾತ್ರ ತೆಗೆದಿಟ್ಕೊತಾ ಇದ್ದೀನಿ. ಮಕ್ಕಳಿಗೆ ಸಾಲ್ಟ್ ಹಾಕಿ ಕೂಡ ಈ ರೀತಿ ತಿನ್ನಿಸ್ಬೋದು, ಬರೀ ಸಾಲ್ಟ್ ಹಾಕಿ. ನಾನಿವಾಗೇನು ಸಾಲ್ಟ್ ಹಾಕಿಲ್ಲ, ಹಾಗೆ ತೆಗೆದಿಡ್ತಾ ಇದ್ದೀನಿ ಪನ್ನೀರನ್ನ. ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬರಬೇಕು. ನೋಡಿ ಫ್ರೆಂಡ್ಸ್, ಇದೇ ಆಯಿಲ್ಗೆ ನಾನು ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ. ನೋಡಿ, ಬಟರ್ ಕರಿಇದೆ. ಈಗ ನಾನು ಸಣ್ಣ ಸಣ್ಣ ಹೆಚ್ಕೊಂಡಿರುವಂಥ ನೋಡಿ, ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ಇವಾಗ ನಾನು ಬೇ ಲೀಫ್ ಹಾಕ್ಕೊತಾ ಇದ್ದೀನಿ, ಪಲಾವ್ ಎಲೆ, ಮತ್ತು 2 ಚಕ್ಕೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು 4 ಹಾಕ್ಕೊತೀನಿ ಸಾಕು. ನೋಡಿ ಫ್ರೆಂಡ್ಸ್, ನಾನು ಒಂದು 3 ಟೊಮೊಟೊ ತೊಗೊಂಡು ಅದನ್ನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ, ಟೊಮೊಟೊ ಪ್ಯೂರಿನ. ನೋಡಿ, ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಣ್ಣೆ ತೇಲ್ ಬರೋವರೆಗೂ ಬೇಯಬೇಕು. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ ಟೊಮೊಟೊ. ಇದು ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ಟೊಮೊಟೊ ಬೇಯೋವರೆಗೂ ನಾವು ಆವಾಗಲೇ ಮೊಸರಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಮತ್ತೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಇವಾಗ ನಾನು ಈ ರೀತಿಯಾಗಿ
ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದರೊಳಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಕಲಸಿಟ್ಕೊಳ್ಳೋಣ. ಪನ್ನೀರು, ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಇಷ್ಟೂ ನೀಟಾಗಿ ಈ ರೀತಿ ನಾವೇನು ಮೊಸರನ್ನ ಕಲಸಿಟ್ಕೊಂಡಿದ್ವೋ ಮಸಾಲೆ ಅದ್ರ ಜೊತೆಗೆ ಇದನ್ನು ಕಲಸಿಡ್ತಾಯಿದ್ದೀನಿ. ಈಗ ಟೊಮೆಟೊ ಬೆಂದಿದ್ರೆ ಇದನ್ನು ಅದರೊಳಗೆ ಹಾಕೋಣ. ನೋಡಿ ಟೊಮೆಟೊ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ನಾನು ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ ಈಗಲೇ. ನೋಡಿ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರ್ನ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ, ಮೊದಲೇ ಹಾಕ್ಕೊಂಡಿರ್ತೀರಲ್ಲ ಮೊಸರಿಗೆ. ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಪನ್ನೀರ್ ಗ್ರೇವಿ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್, ಅದು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನೋಡಿ ಇಷ್ಟು ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕಲರು ಕೂಡ. ನೋಡಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಇದು ರೆಡಿಯಾಗಿದೆ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ. ರೆಡಿಯಾಗಿದೆ ಇದು. ಈಗ 1 ಅವರ್ ಆಗಿದೆ, ನಾನು ಹಿಟ್ಟನ್ನ ತೆಗಿತಾ ಇದ್ದೀನಿ. ಈ ರೀತಿ ಉಂಡೆಗಳಾಗಿ ಮಾಡ್ಕೊಳ್ಳಿ. ಈಗ ಒಂದೊಂದೇ ಹೊತ್ಕೊಳ್ಳೋಣ ರೋಟಿಗೆ. ನೋಡಿ ಇಷ್ಟು ಸೈಜಲ್ಲಿ ಸರ್ಕಲ್ ಮಾಡ್ಕೊಂಡು, ಈಗ ಕಪ್ಪು ಎಳ್ಳು ಬರುತ್ತಲ್ಲ ಅದನ್ನು ಹೀಗೆ ಹಾಕ್ಕೊಂಡು ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹೀಗೆ ಹಾಕಿ ಒಂದು ಸರಿ ಹೀಗೆ ಹೊತ್ಕೊಂಡ್ಬಿಡಿ. ತುಂಬ ಚೆನ್ನಾಗಿದೆ ರೋಟಿ, ಕರಿನೂ ಹಾಗೆ, ಅದು ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿ ಇದನ್ನು ಹೇಗೆ ಸುಡೋದು ಅಂತ ನಾನು ತೋರಿಸ್ತೀನಿ. ನೋಡಿ ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತೇವಾಂಶ ಅಂದರೆ ಕೈಯಲ್ಲಿ ನೀರು ಹಚ್ಕೊಂಡು ಹೀಗೆ ಜಸ್ಟ್ ಹೀಗೆ ಸ್ವಲ್ಪ ಅಪ್ಲೈ ಮಾಡಿ ನೀರನ್ನ. ಹೀಗೆ ನೋಡಿ ಹೆಂಚು ಕಾದಿದೆ, ಇದಕ್ಕೆ ನಾವು ಸ್ವಲ್ಪ ಉಪ್ಪು ನೀರನ್ನ ಹೀಗೆ ಎರಚ್ಕೊಬೇಕು. ಆ ನೀರಿನ ಅಂಶ ಇರುವಾಗಲೇ ನಾವೇನು ರೋಟಿನ ಒತ್ಕೊಂಡಿದ್ವೋ ಅದನ್ನು ಹೀಗೆ ಹಾಕೋಬೇಕು. ನೋಡಿ ಈ ಥರ ಬಬಲ್ಸ್ ಬರಬೇಕು. ಆಯಿಲು ಏನು ಹಾಕೋಬೇಡಿ, ಹೀಗೆ ಇರಲಿ. ನೋಡಿ ಇವಾಗ ಈ ರೀತಿ ನಾವು ಹೀಗೆ ಉಲ್ಟಾ ಮಾಡ್ಕೊಬೇಕು. ಸ್ಟವ್ನ ಸ್ವಲ್ಪ ಉರಿ ಜಾಸ್ತಿ ಕೊಟ್ಟು ಹೀಗೆ ಹೀಗೆ ಸರ್ಕಲ್ ರೀತಿ ಮಾಡ್ಕೊಬೇಕು. ನೋಡಿ ಈ ರೀತಿ ಅದು ಬೇಯಬೇಕು. ಅಲ್ಲಿವರೆಗೂ ನೀವು ಈ ಥರ ರೊಟೇಟ್ ಮಾಡಿ ಈ ಥರ ಮಾಡ್ತಾ ಇರಬೇಕು. ಅದು ನೀಟಾಗೆ ಬೇಯುತ್ತೆ. ಬೇಗ ಈ ಕಡೆ ಹಿಂಗೆ ಉಲ್ಟಾ ಮಾಡ್ಕೊಬಿಡಿ, ಇಲ್ಲಾಂದರೆ ಅದು ಎದ್ದು ಬಿಡುತ್ತೆ ಹಂಚಿಂದ. ನೋಡಿ ಫ್ರೆಂಡ್ಸ್, ತಂದೂರಿ ರೋಟಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಪ್ರಿಪೇರ್ ಮಾಡಿ, ರೆಸ್ಟೋರೆಂಟ್ಗೆ ಹೋಗೋ ಬದಲು ಮನೆಯಲ್ಲೇ ನೀವು ಮಾಡ್ಕೊಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ನೀವೇ ಮನೇಲಿ ಮಾಡೋ ಖುಷಿ ಇರುತ್ತೆ. ತೆಗ್ದಿದ್ದೀನಿ. ಈಗ ನಾನು ಬಟರ್ ಹಾಕ್ಕೋತಾ ಇದ್ದೀನಿ. ಹಾಕಿ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಬಟರ್ನ. ನೋಡಿ ಹೀಗೆ ಬಿಸಿ ಇದ್ದಾಗಲೇ ಬಟರ್ ಹಾಕಿ ಕರ್ಗೋಗ್ಬಿಡುತ್ತೆ ನೀಟಾಗಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ, ಎಷ್ಟಾದರೂ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ರೋಟಿಗೆ. ನೋಡಿ ಈ ರೀತಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಬಿಸಿಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.